ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳ ದಾಳಿ, ಅವಮಾನ ಮತ್ತು ನಿಂದನೆ. ಈ ಅವಮಾನ ಮಾಡಿದ್ದು ಯಾರೋ ಗೊತ್ತೇ? ಅದೇ ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯರ ಪತಿ ಮತ್ತು ಇನ್ನೋರ್ವ ಮಹಿಳಾ ಸದಸ್ಯರ ಮಗ. ಇವರು ಮಹಿಳಾ ಸದಸ್ಯ ಅಧಿಕಾರಿಯನ್ನ ದುರುಪಯೋಗ ಪಡೆದುಕೊಂಡು ಚಿಕ್ಕೋಡಿ ತಾಲೂಕಾ ಪಂಚಾಯತ್ ಇಒ ಸಾಹೇಬರಾದ ಮಾನ್ಯ ಶ್ರೀ ಎಸ್ ಕಾದ್ರೋಳಿ ಅವರ ಮೇಲೆ ಸಾರ್ವಜನಿಕವಾಗಿ ಎತ್ತಿ ಕಟ್ಟುವುದಲ್ಲದೆ ಸ್ವತಃ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡುತ್ತಿರುವುದು ಸ್ಪಷ್ಟವಾಗಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದೆ. ಇಲ್ಲಿದೆ ನೋಡಿ ಮಹಿಳಾ ಸದಸ್ಯರ ಅಧಿಕಾರ, ಪುರುಷನ ದರ್ಬಾರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವರಿಗೆಲ್ಲ ಕಾನೂನಿನ ಅರಿವು ಇಲ್ಲ ಅನ್ಸುತ್ತೆ. ಯಾವುದೇ ಸಾರ್ವಜನಿಕ ಕಚೇರಿಗೆ ಒಮ್ಮಿಂದ ಒಮ್ಮೆಲೆ ಬೇಗ ಹಾಕುವುದು, ಮುತ್ತಿಗೆ ಹಾಕುವುದು, ಏಕಾಏಕಿ ದಾಳಿ ಮಾಡಿ ಹೋರಾಟ ಮಾಡುವುದು ಕಾನೂನು ಬಾಹಿರ. ಇಂತಹ ಚಟುವಟಿಕೆಗಳನ್ನ ಮಾಡುವುದು ಅಪರಾಧ. ಈ ಹಿನ್ನೆಲೆಯಲ್ಲಿ ಮಾನ್ಯ ಇಒ ಸಾಹೇಬ್ರು ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಹೋಗಿ ಹಿರೇಕೋಡಿ ಗ್ರಾಮ ಪಂಚಾಯಿತಿಗೆ ಬೀಗ ತೆಗೆಯಲು ಮುಂದಾದಾಗ ಹಿರೇಕೋಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅವರ ಸಂಬಂಧಿಕರು ಮತ್ತು ಸಾರ್ವಜನಿಕರು ಅವಮಾನ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿದ್ದಾರೆ ಎಂದು ಆರೋಪ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ತಾಲೂಕಾ ಪಂಚಾಯತ್ ಹಿರಿಯ ಅಧಿಕಾರಿಗಳಿಗೆ ಅವಮಾನಿಸಿದ್ದಕ್ಕೆ ದಾಖಲೆಗಳ ತನಿಖಾ ತಂಡವು ಹಿರೇಕೋಡಿ ಗ್ರಾಮ ಪಂಚಾಯಿತಿಗಳಿಗೆ ತನಿಖೆ ಮಾಡಲು ಹೋಗುವುದನ್ನು ನಿರಾಕರಿಸಿದ್ದಾರೆ ಅಂತ ಮಾನ್ಯ ಇಒ ಸಾಹೇಬ್ರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನ. ಮತ್ತೆ ಸಿಗೋಣ. ನಮಸ್ಕಾರ. ವರದಿಗಾರ ಮುಖೇಶ್ ಕುಮಾರ್, ಲಂಬುಗೋಳ್, ಸಮತಾ ನ್ಯೂಸ್, ಚಿಕ್ಕೋಡಿ. ಕೀಲಿ ಹಾಕಿದ್ರ ಬಗ್ಗೆ ಕೀಲಿಯನ್ನು ತೆಗೆಸುವ ವಿಚಾರವಾಗಿ ನಾವು ಗ್ರಾಮ ಪಂಚಾಯಿತಿಯಿಂದ ನಮ್ಮ ತಂಡದಿಂದ ತಾಲೂಕು ಪಂಚಾಯತಿ ಸಿಬ್ಬಂದಿಯೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ನಾವು ಭೇಟಿ ಕೊಟ್ಟಾಗ ಕೀಲಿ ಹಾಕಿದ್ದನ್ನು ಯಾವುದೇ ರೀತಿ ಸರ್ಕಾರಿ ಕಚೇರಿಗಳಿಗೆ ಕೀಲಿ ಹಾಕಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಕಾನೂನು ಬಾಹಿರ ಹಾಕಿದಂಥ ಕೀಲಿಯನ್ನು
ತೆಗಿರಿ ಅಂದಾಗ ನಿಮ್ಮ ಪಂಚಾಯತಿ ಕೀಲಿ ಸಂಬಂಧ ಬಂದಿದೆ. ಸರ್ ಈಗ ಮೊನ್ನೆ ನೀವು ಹೋಗಿರಿ, ಅದು ತೆಗಿಸಿದ್ರಿಂದ ನಮ್ಮ ತಾಲೂಕಾ ಅಧಿಕಾರಿಗಳಾಗಿ ಅಲ್ಲಿ ಒಂದು ತನಿಖೆ ತಂಡದ ಜೊತೆಗೆ ನಾವು ಹೋದಾಗ ನಮ್ಮ ಮೇಲಿನ ಕೂಡ ಸಾಕಷ್ಟು ಅವಾಚ್ಯ ಶಬ್ದ ಮತ್ತು ಅವಮಾನ ಆಗುವಂಥ ರೀತಿ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ನಡೆದುಕೊಂಡಿದ್ರು. ಆ ವಿಚಾರವಾಗಿ ನಾವು ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾವು ಹೇಳೇ ಇಲ್ಲ, ಆದರೂ ಕೂಡ ಪೊಲೀಸ್ ಇಲಾಖೆ ಸಾರ್ವಜನಿಕರು ಯಾರು ಹೇಳಬೇಕು, ಪೊಲೀಸ್ ಇಲಾಖೆ ಬಂದರು. ನಾವು ಅನಿರೀಕ್ಷಿತವಾಗಿ ಈ ಮಟ್ಟದಲ್ಲಿ ಅಲ್ಲಿ ಸದಸ್ಯರು ಮತ್ತು ಸಾರ್ವಜನಿಕರು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಒಂದು ಸ್ಪಂದಿಸಿ ಅಲ್ಲಿ ಅವರ ದೂರುಗಳಿಗೆ ಸ್ಪಂದಿಸಿ ಮರನೇ ದಿವಸ ನಾವು ಹೋದರೂ ಕೂಡ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ರೀತಿಯ ದುರ್ವರ್ತನೆ ಮತ್ತು ಅವಮಾನ ಆಗುವಂಥ ರೀತಿಯನ್ನು ನಾವು ಖಂಡನೀಯವಾಗಿ ನಮ್ಮ ಈ ಮೂಲಕ ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳೇ ಈ ರೀತಿ ನಡೆದು ಗ್ರಾಮ ಪಂಚಾಯತಿ ಪೀಡುವುದು ಯಾವ ಸ್ಥಿತಿ ಇರ್ಬೋದು ಅನ್ನುವಂಥ ನಾವು ಎಲ್ಲ ನಮ್ಮ ಟೀಮನ್ನು ಮಾತಾಡ್ಕೊಂಡು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಬಗ್ಗೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂಥ ಒಂದು ವಿಚಾರ ಮಾಡಿದ್ದೀವಿ. ನಿನ್ನೆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಇತ್ತು. ಅವತ್ತು ಮರನೇ ದಿನ ನಮ್ಮದು ದೂರು ನೀಡಿದ ಸದಸ್ಯರು ಒಂದು 2-3 ಸದಸ್ಯರದ ಕೀಲಿ ಹಾಕಿದವರು ಒಂದು 3 ಮಂದಿ ಮೇಲೆ ಅವನು ದೂರು ಕೊಡ್ತಾರೆ ತಾಲೂಕು ವೈಯಕ್ತಿಕ. ಏನಂತ ಕೊಡ್ತೀರಾ? ಅದೇ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ, ಗಣತೆ ಗೌರವಕ್ಕೆ ಧಕ್ಕೆ ಮಾಡಿದ್ದಾರೆ. ನಾವು ಸಾರ್ವಜನಿಕ ಅವರ ಕೆಲಸಕ್ಕೆ ನಾವು ಹೋದಾಗ ಈ ರೀತಿ ಒಂದು ದಬ್ಬಾಳಿಕೆ ಮುಖಾಂತರ ದುರ್ವರ್ತನೆ ಮಾಡಿದ್ದಾರೆ ಅಂತ ದೂರು ಅಸಭ್ಯ ಅಧಿಕಾರಿಗಳಿಗೆ ನಮ್ಮ ಕಾರ್ಯವನ್ನು ನಾವು ಮಾಡಲಿಕ್ಕೆ ಕೊಟ್ಟೇ ಇರುತ್ತೆ. ಪಂಚಾಯತಿ ಕೆಲಸಕ್ಕೆ ಹೋದರೂ ನಮ್ಮ ಕಾರ್ಯವನ್ನು ಸುಸೂತ್ರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಅಡಚಣೆ ಮಾಡಿದ್ದಾರೆ. ಇಲ್ಲಿ ಅವತ್ತು ಈ ನಮ್ಮ ಮೇಲೇ ಈ ರೀತಿ ದುರ್ವರ್ತನೆ ಮಾಡಿದ್ದಕ್ಕೆ ನಮ್ಮ ತನಿಖಾ ತಂಡ ನಾವು ರಚನೆ ಮಾಡಿದ್ದು. ಇಲ್ಲ ಸರ್, ನಿಮ್ಮ ಮೇಲೇ ಈ ರೀತಿ ದುರ್ವರ್ತನೆ ಮಾಡಿದರೆ ನಾವು ಅಲ್ಲಿ ಆ ಪಂಚಾಯತಿಗೆ ಹೋಗೋದಿಲ್ಲ, ನಾವ್ಯಾಕೆ ಅಲ್ಲಿ ಹೋಗಬೇಕು? ಆ ತನಕ ಇಲ್ಲೇ ಬಂದು ಇಲ್ಲೇ ನಮ್ಮ ತಾಲೂಕು ಪಂಚಾಯತಿಗೆ ನಮಗೆ ದಪ್ತರ ಹಾಜರಿ ಮಾಡಿದ್ರೆ ನಾವು ಮಾಡ್ತೀವಿ, ಇಲ್ಲ ನಮ್ಮ ಪಂಚಾಯತಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನೀವು ಸರ್ ನಮ್ಮ ಮೇಲೆ ರಿಪೋರ್ಟ್ ಮಾಡಿ ನಾವು ಹೋಗೋದಿಲ್ಲ ಅನ್ನುವಂಥ ನಮ್ಮ ತನಿಖಾ ತಂಡ ನಮ್ಮ ಮೌಖಿಕವಾಗಿ ಹೇಳಿದ್ದಾರೆ.